ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಕನ್ನಡ IAS ಅಕಾಡೆಮಿಗೆ ಸ್ವಾಗತ. ನಾವು ಇವತ್ತಿನ ಕ್ವಿಜ್ ಅನ್ನ ನೋಡುವಂತಹ ಸಮಯ. ಇವತ್ತು ಯಾವ್ಯಾವ ಟಾಪಿಕ್ಸ್ ಇದೆ ಅಂತ ನೋಡೋದಾದ್ರೆ, ಇಲ್ಲಿ 3 ಪ್ರಿಲಿಮ್ಸ್ ಪ್ರಶ್ನೆಗಳನ್ನ ಮತ್ತು ಒಂದು ಮೇನ್ಸ್ ಪ್ರಶ್ನೆಯನ್ನ ಪ್ರತಿದಿನ ನಾವು ನೋಡ್ತಾ ಇರ್ತೀವಿ. ಸರಿ, ಇವತ್ತಿನ ಪ್ರಶ್ನೆಯನ್ನ ಮೊದಲನೇದಾಗಿ ನೋಡೋಣ. ಏನಿದೆ ಅಂತ ಅಂದ್ರೆ, ವಿ ಅಡಾಪ್ಟೆಡ್ ಪಾರ್ಲಿಮೆಂಟರಿ ಡೆಮೋಕ್ರಸಿ ಬೇಸ್ಡ್ ಆನ್ ದ ಬ್ರಿಟಿಷ್ ಮಾಡೆಲ್. ಅಂದ್ರೆ ಬ್ರಿಟಿಷ್ ಮಾದರಿಯಲ್ಲಿ ನಾವೇನ್ ತಗೊಂಡಿದೀವಿ, ಪಾರ್ಲಿಮೆಂಟರಿ ವ್ಯವಸ್ಥೆಯನ್ನ ತಗೊಂಡಿದೀವಿ, ಸಂಸತ್ತಿನ ಪ್ರಜಾಪ್ರಭುತ್ವವನ್ನು ತಗೊಂಡಿದೀವಿ. ಬಟ್ ಹೌ ಡಸ್ ಅವರ್ ಮಾಡೆಲ್ ಡಿಫರ್ ಫ್ರಮ್ ದ್ಯಾಟ್ ಮಾಡೆಲ್? ಆ ಮಾದರಿ ಮತ್ತು ನಮ್ಮ ಮಾದರಿಗೆ ವ್ಯತ್ಯಾಸ ಏನಿದೆ, ಅವ್ರಿಗಿಂತ ನಾವು ಹೇಗೆ ಭಿನ್ನವಾಗಿದ್ದೀವಿ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಒಂದನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಆಸ್ ರಿಗಾರ್ಡ್ಸ್ ಲೆಜಿಸ್ಲೇಷನ್, ಶಾಸನಾತ್ಮಕ ವಿಚಾರವಾಗಿ ನೋಡೋದಾದ್ರೆ, ದ ಬ್ರಿಟಿಷ್ ಪಾರ್ಲಿಮೆಂಟ್ ಈಸ್ ಸುಪ್ರೀಂ ಆರ್ ಸೋವರೈನ್, ಬಟ್ ಇನ್ ಇಂಡಿಯಾ ದ ಪವರ್ ಆಫ್ ಪಾರ್ಲಿಮೆಂಟ್ ಟು ಲೆಜಿಸ್ಲೇಟ್ ಈಸ್ ಲಿಮಿಟೆಡ್. ಅಂದ್ರೆ ಸಂಸತ್ತಿನ ವಿಚಾರಕ್ಕೆ ಬಂದ್ರೆ, ಇಂಗ್ಲೆಂಡ್ ನಲ್ಲಿ ಸಂಸತ್ತಿಗೆ ಬಹಳಷ್ಟು ಪವರ್ಫುಲ್ ಇದೆ ಮತ್ತು ಅದು ಸಾರ್ವಭೌಮವಾಗಿದೆ ಅಂತ ಹೇಳ್ತಾರೆ. ಬಟ್ ಇನ್ ಇಂಡಿಯಾ ಪವರ್ ಆಫ್ ಪಾರ್ಲಿಮೆಂಟ್ ಟು ಲೆಜಿಸ್ಲೇಟ್ ಈಸ್ ಲಿಮಿಟೆಡ್. ಆದ್ರೆ ಭಾರತದಲ್ಲಿ ಆ ಒಂದು ಅಧಿಕಾರ ಲಿಮಿಟೆಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಹೌದು, ಒಂದನೇ ಸ್ಟೇಟ್ಮೆಂಟ್ ಸರಿಯಾಗಿದೆ. ಅಲ್ಲಿ ಪಾರ್ಲಿಮೆಂಟ್ ಬಹಳ ಮುಖ್ಯವಾದ್ದು ಬ್ರಿಟಿಷ್ ನಲ್ಲಿ, ಭಾರತದಲ್ಲಿ ಸಂವಿಧಾನ ಮಹತ್ವದ್ದು. ಓಕೆ. ಎರಡನೇದು, ಇನ್ ಇಂಡಿಯಾ ಮ್ಯಾಟರ್ಸ್ ರಿಲೇಟೆಡ್ ಟು ದ ಕಾನ್ಸ್ಟಿಟ್ಯೂಷನಾಲಿಟಿ ಆಫ್ ಅಮೆಂಡ್ಮೆಂಟ್ ಆಫ್ ಅನ್ ಆಕ್ಟ್. ಅಂದ್ರೆ ಒಂದು ಕಾಯ್ದೆಯ ತಿದ್ದುಪಡಿ ಸಂವಿಧಾನಾತ್ಮಕತೆಯನ್ನು ಹೊಂದಿದೆಯೋ ಇಲ್ವೋ ಅನ್ನೋದನ್ನ ಪಾರ್ಲಿಮೆಂಟ್ ನ ಒಂದು ಕಾಯ್ದೆಯು ಸಂವಿಧಾನ ಬದ್ಧವಾಗಿ ಇದೆಯೋ ಇಲ್ವೋ ಅನ್ನೋದನ್ನ ರೆಫರ್ಡ್ ಟು ಅ ಕಾನ್ಸ್ಟಿಟ್ಯೂಷನ್ ಬೆಂಚ್ ಬೈ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ, ಅದನ್ನ ಒಂದು ಸಂವಿಧಾನಾತ್ಮಕ ಪೀಠಕ್ಕೆ ವರ್ಗಾವಣೆ ಮಾಡುತ್ತೆ ಆ ಒಂದು ವಿಚಾರಣೆಗೆ. ಓಕೆ, ಅದಕ್ಕೆ ವಿಚಾರಣೆ ಮಾಡೋಕೆ ಅದಕ್ಕೆ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಸ್ಟೇಟ್ಮೆಂಟ್ 2 ಕರೆಕ್ಟ್ ಆಗಿದೆಯಾ? ಎಸ್, ಸ್ಟೇಟ್ಮೆಂಟ್ 2 ಕೂಡ ಕರೆಕ್ಟ್ ಆಗಿದೆ. ಹಾಗಾಗಿ ಆಪ್ಷನ್ ಎ ನಲ್ಲಿ 1 ಮಾತ್ರ ಇದೆ, ಬಿ ನಲ್ಲಿ 2 ಮಾತ್ರ ಇದೆ, ಸಿ ನಲ್ಲಿ ಬೋತ್ 1 and 2 ಕೂಡ ಏನಾಗಿವೆ ಕೇಳ್ತಾ ಇದ್ದಾರೆ. ಪ್ರಶ್ನೆ ಓದ್ಬೇಕು ಮತ್ತೊಮ್ಮೆ. ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಅಂತ ಇದೆ, ನಾನ್ ಕರೆಕ್ಟ್ ಅಲ್ಲ. ಕೆಲವೊಂದು ಬಾರಿ ನಾನ್ ಕರೆಕ್ಟ್ ಅಂತ ಇರುತ್ತೆ. ಸೊ ಹಾಗಾಗಿ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಅಂತ ಇರುವಂತಹ ಸಂದರ್ಭದಲ್ಲಿ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗುತ್ತೆ. 47% ಜನ ವೋಟ್ ಹಾಕಿದ್ರು ಸರಿಯಾಗಿ ಅಂತ ಹೇಳಿ. With reference to the provisions contained in part 4 of the Constitution of India, which of the following statements are correct? ಅಂದ್ರೆ ಪಾರ್ಟ್ 4 ಸಂವಿಧಾನದ ಭಾಗ 4ರಲ್ಲಿ ಏನೇನಿದೆಯಲ್ಲ ಅವುಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಸ್ಟೇಟ್ಮೆಂಟ್ಗಳು ಸರಿಯಾಗಿವೆ ಅಂತ ಕೇಳ್ತಾ ಇದ್ದಾರೆ. ಯಾವುದು ಸಂವಿಧಾನ ಭಾಗ 4 ಅಂತ ಅಂದ್ರೆ, ಭಾಗ 1ರಲ್ಲಿ ಏನಿದೆ, ಪೀಠಿಕೆ ಇದೆ. ಭಾಗ 2ರಲ್ಲಿ ಏನಿದೆ, ಸಿಟಿಜನ್ಶಿಪ್ ಇದೆ, ಪೌರತ್ವ. ಭಾಗ 3ರಲ್ಲಿ ಏನಿದೆ, ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳಿವೆ. ಭಾಗ 4ರಲ್ಲಿ ಏನಿದೆ, DPSP ಮತ್ತು ಮೂಲಭೂತ ಕರ್ತವ್ಯಗಳು. ಸರಿ, ಅವುಗಳ ಬಗ್ಗೆ ನಾವು ನೋಡೋದಾದ್ರೆ, ಸ್ಟೇಟ್ಮೆಂಟ್ 1ನೇದು, ದೇ ಶಾಲ್ ಬಿ ಎನ್ಫೋರ್ಸಿಯಬಲ್ ಬೈ ಫೋರ್ಸ್ ಬೈ ಕೋರ್ಟ್. ಅವುಗಳನ್ನ ನ್ಯಾಯಾಲಯಗಳ ಮೂಲಕ ಜಾರಿಗೆ ತರಬಹುದು ಅಂತ ಹೇಳ್ತಾ ಇದ್ದಾರೆ. ಹೌದಾ? DPSP ಗಳನ್ನ ನ್ಯಾಯಾಲಯದ ಮೂಲಕ ಜಾರಿಗೆ ತರಬಹುದಾ? ನಾವ್ ಇದನ್ನ ಓದಿದೀವ ಸಂವಿಧಾನದಲ್ಲಿ ಎಲ್ಲಾದ್ರೂ? ಇಲ್ಲ. ಅವು ರಾಜ್ಯ ನಿರ್ದೇಶಕ ತತ್ವಗಳು, ಕಡ್ಡಾಯವಲ್ಲ. ಹೇಳುತ್ತೆ ಬಳಸಿ ಅಂತ ಹೇಳಿ, ಆದ್ರೆ ಕಡ್ಡಾಯ ಅಲ್ಲ. ಹಾಗಾಗಿ ಸ್ಟೇಟ್ಮೆಂಟ್ 1 ತಪ್ಪಾಗಿದೆ. ಸ್ಟೇಟ್ಮೆಂಟ್ 1 ತಪ್ಪಾಗಿದ್ರೆ ಆಪ್ಷನ್ಗಳಲ್ಲಿ ನೋಡಿ, ಎ ಮತ್ತು ಸಿ ಆಪ್ಷನ್ ಹೋಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ಈಗ ಎರಡನೇ ಸ್ಟೇಟ್ಮೆಂಟ್ ನೋಡೋಣ. ದೇ ಶಾಲ್ ನಾಟ್ ಬಿ ಎನ್ಫೋರ್ಸಿಬಲ್ ಬೈ ಎನಿ ಕೋರ್ಟ್. ಯಾವುದೇ ನ್ಯಾಯಾಲಯಗಳಿಂದ ಅವುಗಳನ್ನ ಜಾರಿಗೆ ತರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ಟೇಟ್ಮೆಂಟ್ 2 ನಲ್ಲಿ. ಹೌದು, ಇದು ಕರೆಕ್ಟ್ ಆಗಿದೆ. ಆಪ್ಷನ್ ನಲ್ಲಿ 2 ಎಲ್ಲೆಲ್ಲಿದೆ, ಬಿ ಮತ್ತು ಡಿ ನಲ್ಲಿದೆ. ಸೊ ಆಪ್ಷನ್ ಬಿ ಮತ್ತು ಡಿ ಈ ಎರಡರಲ್ಲೇ ನಮ್ಮ ಉತ್ತರ ಇದೆ. ಅದು ಸ್ಟೇಟ್ಮೆಂಟ್ 2 ಬಿ ನಲ್ಲೂ ಇದೆ ಮತ್ತು ಡಿ ನಲ್ಲೂ ಇದೆ. ಹಾಗಾಗಿ ಇನ್ನು ಸ್ಟೇಟ್ಮೆಂಟ್ 3 ಅನ್ನ ಒಂದು ಸಾರಿ ನೋಡೋಣ. ದ ಪ್ರಿನ್ಸಿಪಲ್ ಲೇ ಡೌನ್ ಇನ್ ದಿಸ್ ಪಾರ್ಟ್ ಆರ್ ಟು ಇನ್ಫ್ಲೂಯೆನ್ಸ್ ದ ಮೇಕಿಂಗ್ ಆಫ್ ಲಾಸ್ ಬೈ ದ ಸ್ಟೇಟ್. ಅಂದ್ರೆ ರಾಜ್ಯಗಳು ಏನ್ ಕಾನೂನನ್ನ ಮಾಡುತ್ತೋ ಅವುಗಳಿಗೆ ಏನ್ ತರೋಕೆ, ರಾಜ್ಯಗಳಿಗೆ ಒಂದು ಇನ್ಫ್ಲೂಯೆನ್ಸ್ ಮಾಡೋಕೆ, ಕಾನೂನಾತ್ಮಕವಾದಂತಹ ಒಂದು ಅಧಿಕಾರವನ್ನ, ಒಂದು ಸಮಾಜ ಕಲ್ಯಾಣವನ್ನ ಬಳಸೋಕೆ ಅವನ್ನ ಬಳಸಿ ಈ ಒಂದು ತತ್ವಗಳನ್ನ ಅಂತ ಹೇಳೋಕೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಸ್ಟೇಟ್ಮೆಂಟ್ 3 ಇಲ್ಲಿ ಸರಿಯಾಗಿದೆ. ಆದ್ದರಿಂದ ಆಪ್ಷನ್ ಆನ್ಸರ್ ಏನಾಗುತ್ತೆ, ಡಿ ಆಗುತ್ತೆ. ಸರಿ, 22% ಜನ ಮಾತ್ರ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ ಇದನ್ನ ಸರಿಯಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್, ಅದು ಈಗ ಮೇಲೆ ನೋಡಿದ್ವಲ್ಲ, ಓಲ್ಡ್ ಕ್ವಶನ್ ಪೇಪರ್ಗಳು 2020-21ರಲ್ಲಿ ಕೇಳಿರುವಂತಹ ಪ್ರಶ್ನೆಗಳು. ಈಗ ಮತ್ತೊಂದು ನೋಡ್ತಾ ಇದ್ದೀವಿ, ಇದು 2020ರಲ್ಲಿ ಕೇಳಿರೋದು. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. The President of India can summon a session of Parliament at such place as she thinks fit. ಅಂದ್ರೆ ಭಾರತದ ರಾಷ್ಟ್ರಪತಿಗಳು ಸಂಸತ್ತಿನ ಅಧಿವೇಶನವನ್ನ ಯಾವ ಜಾಗದಲ್ಲಿ ಬೇಕು ಅವರಿಗೆ ಓಕೆ ಅನ್ಸುತ್ತೋ ಆ ಜಾಗಕ್ಕೆ ಕರಿಬಹುದು ಅಂತ ಹೇಳ್ತಾ ಇದ್ದಾರೆ.
ಸರಿಯಾಗಿದೆ ಸ್ಟೇಟ್ಮೆಂಟ್ ಹೌದು, ಸಂವಿಧಾನದಲ್ಲಿ ಇದನ್ನ ಹೇಳಲಾಗಿದೆ. ಹಾಗಾದ್ರೆ ನಮ್ಮ ಆಪ್ಷನ್ಗಳು ಎ ಅಥವಾ ಸಿ ಇರುತ್ತೆ. ಯಾಕೆ ಬಿ ಮತ್ತು ಡಿ ನಲ್ಲಿ ಆಪ್ಷನ್ ಸ್ಟೇಟ್ಮೆಂಟ್ 1 ಇಲ್ಲ, ಅದರಿಂದ ಎ ಮತ್ತು ಸಿ. ಈಗ ನಾವು ಸ್ಟೇಟ್ಮೆಂಟ್ 2 ಓದೋದೇ ಬೇಡ, ಸ್ಟೇಟ್ಮೆಂಟ್ 3 ನೋಡೋಣ. ದೇರ್ ಇಸ್ ನೋ ಮಿನಿಮಮ್ ನಂಬರ್ ಆಫ್ ಡೇಸ್ ದಟ್ ಪಾರ್ಲಿಮೆಂಟ್ ಇಸ್ ರಿಕ್ವೈರ್ಡ್ ಟು ಮೀಟ್ ಇನ್ ಅ ಇಯರ್. ಅಂದ್ರೆ ಒಂದು ವರ್ಷದಲ್ಲಿ ಇಷ್ಟು ದಿನಗಳ ಕಾಲ ಪಾರ್ಲಿಮೆಂಟ್ ಸೆಷನ್ ಅಲ್ಲಿ ಇರಬೇಕು ಅಂತ ಹೇಳಲಾಗಿದೆ ಸಂವಿಧಾನದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸಂವಿಧಾನದಲ್ಲಿ ಹೇಳಿಲ್ಲ, ಹೌದಾ? ಹೇಳಿಲ್ಲ. ಸಂವಿಧಾನ ಎಲ್ಲೂ ಕೂಡ ಇಷ್ಟು ದಿನ ಪಾರ್ಲಿಮೆಂಟ್ ಸೆಷನ್ ಮಾಡ್ಬೇಕು ಅಂತ ಎಲ್ಲೂ ಕೂಡ ಹೇಳಿಲ್ಲ. ಓಕೆ, ಯಾಕಂದ್ರೆ ನೋಡಿ, ನೀವು ಒಂದೊಂದ್ ಬಾರಿ ಏನಾಗುತ್ತೆ, ಮುಂದೂಡು ಬಿಡ್ತಾರೆ ಅಧಿವೇಶನಗಳನ್ನ. ಮೊದಲು 1950-60ರಲ್ಲೆಲ್ಲ 120-100 ದಿನ ಸೇರ್ತಾ ಇತ್ತು ಅಧಿವೇಶನ. ಈಗ ಬರೀ 60 ದಿನ 50 ದಿನ ಸೇರ್ತಾ ಇದ್ದಾರೆ ಅಧಿವೇಶನಕ್ಕೆ. ಹಾಗಾಗಿ ಹೌದು, ಸಂವಿಧಾನದಲ್ಲಿ ಎಲ್ಲೂ ಕೂಡ ಇಷ್ಟು ದಿನ ಸೇರಿ ಅಂತ ಹೇಳಿಲ್ಲ. ಆದ್ರಿಂದ 1 ಮತ್ತು 3 ಕರೆಕ್ಟ್ ಆಗಿದೆ. ನಾವು ಆಪ್ಷನ್ ಅಲ್ಲಿ ಹುಡುಕಿದಾಗ 1 ಮತ್ತು 3 ಆಪ್ಷನ್ ಸಿ ನಲ್ಲಿದೆ. ಸ್ಟೇಟ್ಮೆಂಟ್ 1 ಮತ್ತು 3 ಆಪ್ಷನ್ ಸಿ ನಲ್ಲಿದೆ. ಆದ್ರೂ ಕೂಡ ಒಂದ್ಸಾರಿ ಬಿ ಏನಿದೆ ಅಂತ ನೋಡೋಣ. ಸ್ಟೇಟ್ಮೆಂಟ್ 2 ಏನಿದೆ ಅಂತ ನೋಡೋಣ. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರೊವೈಡ್ಸ್ ಫಾರ್ 3 ಸೆಷನ್ ಆಫ್ ದ ಪಾರ್ಲಿಮೆಂಟ್ ಇನ್ ಅ ಇಯರ್, ಬಟ್ ಇಟ್ ಈಸ್ ನಾಟ್ ಮ್ಯಾಂಡೇಟರಿ ಟು ಕಂಡಕ್ಟ್ ಆಲ್ 3 ಸೆಷನ್ಸ್. ಅಂದ್ರೆ ಸಂವಿಧಾನದಲ್ಲಿ 3 ಸೆಷನ್ ಗಳನ್ನ ಮಾಡ್ಬೇಕಂತ ಹೇಳಿದ್ದಾರೆ ಅಧಿವೇಶನಗಳನ್ನ. ಆದ್ರೆ ಅದನ್ನ ಎಲ್ಲೂ ಕೂಡ ಏನಂತ ಅಂದ್ರೆ, ಬಟ್ ಇಟ್ ಈಸ್ ನಾಟ್ ಮ್ಯಾಂಡೇಟರಿ ಟು ಕಂಡಕ್ಟ್ ಆಲ್ 3 ಸೆಷನ್ಸ್. 3 ಸೆಷನ್ ಗಳನ್ನ ಮಾಡ್ಲೇಬೇಕು ಅಂತ ಸಂವಿಧಾನದಲ್ಲಿ ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್, ಇಲ್ಲಿ ಮೊದಲು ವಾಕ್ಯ ಓದಿ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರೊವೈಡ್ಸ್ ಫಾರ್ 3 ಸೆಷನ್ಸ್. ನೋ, ಎಲ್ಲೂ ಕೂಡ 3 ಸೆಷನ್ ಅಂತ ಸಂವಿಧಾನದಲ್ಲಿ ಉಲ್ಲೇಖ ಇಲ್ಲ. ಆದ್ರಿಂದ ಸ್ಟೇಟ್ಮೆಂಟ್ 2 ರಾಂಗ್ ಆಗುತ್ತೆ. ಸ್ಟೇಟ್ಮೆಂಟ್ 2 ಮತ್ತು ಬಿ ಮತ್ತು ಡಿ ನಲ್ಲಿದೆ, ಹಾಗಾಗಿ ಅದು ಕ್ಯಾನ್ಸಲ್ ಆಯ್ತು. ಎ ಮತ್ತು ಸಿ ನೋಡೋದಾದ್ರೆ ಎ ನಲ್ಲೂ ಕೂಡ ಒಂದಿದೆ, ಸಿ ನಲ್ಲಿ ಕೂಡ ಒಂದಿದೆ. ಮೂರನೇ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಇರೋದ್ರಿಂದ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. 42% ಜನ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ನೆಕ್ಸ್ಟ್ ಮೇನ್ಸ್ ಪ್ರಶ್ನೆ. ವೈಲ್ ದ ನ್ಯಾಷನಲ್ ಪೊಲಿಟಿಕಲ್ ಪಾರ್ಟೀಸ್ ಇನ್ ಇಂಡಿಯಾ ಫೇವರ್ ಸೆಂಟ್ರಲೈಸೇಷನ್, ಅಂದ್ರೆ ರಾಷ್ಟ್ರೀಯ ಪಕ್ಷಗಳು ಅಧಿಕಾರವನ್ನ ಕೇಂದ್ರೀಕರಣ ಮಾಡೋಕೆ ಇಷ್ಟಪಡುತ್ತೆ. ಆದ್ರೆ ರೀಜನಲ್ ಪಾರ್ಟೀಸ್ ಇನ್ ಫೇವರ್ ಆಫ್ ಸ್ಟೇಟ್ ಅಟೋನಾಮಿ, ಪ್ರಾದೇಶಿಕ ಪಕ್ಷಗಳು ರಾಜ್ಯಗಳಿಗೆ ಸ್ವಾತಂತ್ರ್ಯ ಕೊಡಿ ಅಂತ ಸ್ವಾಯತ್ತತೆಯ ಪರವಾಗಿವೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ನಾನೀಗ ನಿಮ್ಗೆ ಸ್ಕ್ರೀನ್ ಅನ್ನ ಶೇರ್ ಮಾಡಿ ಅದ್ರ ಬಗ್ಗೆ ನೋಡೋಣ ಏನಿದೆ ಅಂತ ಹೇಳಿ. ಸರಿ, ನಾವೀಗ ಬಂದಿದ್ದೀವಿ. ಮಾಡಲ್ ಆನ್ಸರ್ ನೋಡೋದಾದ್ರೆ, ಇಂಟ್ರೊಡಕ್ಷನ್ ಅಲ್ಲಿ, ಈವನ್ as Indian federalism has a bias for Indian government, states have also sought to assert their interest and influence over the years, whether in times of no party dominance or multi-party coalition politics. Okay, ಭಾರತದಲ್ಲಿ ಫೆಡರಲಿಸಂ ಕೂಡ ಇದೆ, ಮತ್ತೆ ಯೂನಿಯನ್ ಗವರ್ಮೆಂಟ್ ಕೂಡ ಇದೆ, ಯೂನಿಯನ್ ಕೂಡ ಇದೆ, ಏಕೀಕೃತ ವ್ಯವಸ್ಥೆನೂ ಕೂಡ ಇದೆ ಮತ್ತು ಒಕ್ಕೂಟ ವ್ಯವಸ್ಥೆನೂ ಕೂಡ ಇದೆ. ನಾವು ನಮ್ಮ ಸ್ವಾತಂತ್ರ್ಯದಿಂದ ಸಿಕ್ಕಾಗಿನಿಂದ ನೋಡ್ತಾ ಬಂದಾಗ ಅದು ಏಕಪಕ್ಷೀಯ ಕೇಂದ್ರ ಸರ್ಕಾರ ಆಗಿರ್ಲಿ ಅಥವಾ ಸಮ್ಮಿಶ್ರ ಕೇಂದ್ರ ಸರ್ಕಾರ ಆಗಿರ್ಲಿ, ರಾಜ್ಯಗಳಿಗೂ ಕೂಡ ಸ್ವಾತಂತ್ರ್ಯವನ್ನ ಕೊಡಲಾಗಿದೆ ಮತ್ತು ಕೇಂದ್ರಕ್ಕೂ ಕೂಡ ತಕ್ಕನಾದಂತ ಅಧಿಕಾರವನ್ನ ಸಿಗುವಂತೆ ಮಾಡಲಾಗಿದೆ. ನ್ಯಾಷನಲ್ ಪೊಲಿಟಿಕಲ್ ಪಾರ್ಟೀಸ್ ಇನ್ ಇಂಡಿಯಾ ಫೇವರ್ ಸೆಂಟ್ರಲೈಸೇಷನ್ ಅಂತ ಹೆಡ್ಡಿಂಗ್ ಹಾಕೋದು. ಕನ್ನಡದಲ್ಲಿ ಬರೆಯೋದಾಗಿದ್ರೆ, ರಾಷ್ಟ್ರೀಯ ಪಕ್ಷಗಳು ಕೇಂದ್ರೀಕೃತ ಅಧಿಕಾರಕ್ಕೆ ಬೆಂಬಲವನ್ನು ಕೊಡುತ್ತವೆ ಅಂತ. ಹಾಗಾಗಿ ಯಾಕಂದ್ರೆ ಒಂದು 3 ಪಾಯಿಂಟ್ ಇದೆ. ಆಸ್ ಅ ಗಾರ್ಡಿಯನ್ ಆಫ್ ಫೆಡರಲಿಸಂ, ಒಕ್ಕೂಟ ವ್ಯವಸ್ಥೆಯ ರಕ್ಷಕರು ಯಾರು? ಕೇಂದ್ರ ಸರ್ಕಾರದವರು. ದ ನ್ಯಾಷನಲ್ ಪಾರ್ಟೀಸ್ ಫೀಲ್ ದಟ್ ಬೈ ಸೆಂಟ್ರಲೈಸೇಷನ್ ಆಫ್ ಪವರ್ಸ್ ಪಾಲಿಸೀಸ್ ದ ಕಾನ್ಸ್ಟಿಟ್ಯೂಷನಲ್ ಬಯಾಸ್ ಟುವರ್ಡ್ ದ ಸೆಂಟರ್ ಇಸ್ ಜಸ್ಟಿಫೈಡ್. ಅಂದ್ರೆ ಕೇಂದ್ರೀಕರಣಕ್ಕೆ ನಾವು ಒತ್ತು ಕೊಡೋದ್ರಿಂದ ಸಂವಿಧಾನದಲ್ಲಿ ಏನ್ ಹೇಳಲಾಗಿದೆಯೋ, ಒಂದು ಸೆಂಟರ್ ಕೇಂದ್ರ ಏಕೀಕೃತ ವ್ಯವಸ್ಥೆಗೆ ಅದಕ್ಕೆ ನಾವು ನ್ಯಾಯವನ್ನ ಒದಗಿಸಿದಂತಾಗುತ್ತೆ. ನೆಕ್ಸ್ಟ್, bargaining federalism. The national parties want to keep the state at check by restricting their powers in planning and policy making. This ensures they have upper bargaining power vis-a-vis states. ಅಂತ ಅಂದ್ರೆ ಈ ಒಂದು ರಾಷ್ಟ್ರೀಯ ಪಕ್ಷಗಳು ಏನ್ ಮಾಡುತ್ತೆ ಅಂತ ಅಂದ್ರೆ, ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳಿಗೆ ಸಂಪೂರ್ಣ ಸ್ವಾಯತ್ತತೆ ಕೊಟ್ಟು ಬಿಟ್ರೆ ಅವರು ಮನಸೋ ಇಚ್ಛೆ ಯೋಜನೆಗಳನ್ನ ಮಾಡ್ತಾರೆ, ಪ್ಲಾನಿಂಗ್, ಮನಸೋ ಇಚ್ಛೆ ನೀತಿಗಳನ್ನ ತರ್ತಾರೆ, ಪಾಲಿಸಿ ಮೇಕಿಂಗ್. ಹಾಗಾಗಿ ಅವರು ಆಗಾಗ ರೆಸ್ಟ್ರಿಕ್ಷನ್ ಗಳಲ್ಲಿ ಇರಬೇಕು. ಅದರಿಂದ ಏನಾಗುತ್ತೆ, ಒಂದು ಬಾರ್ಗೇನಿಂಗ್ ವ್ಯವಸ್ಥೆ, ಚೌಕಾಸಿ ವ್ಯವಸ್ಥೆ ಇರುತ್ತೆ. ಕೇಂದ್ರ ಸರ್ಕಾರ ಜೊತೆ ಸಮಾಲೋಚನೆಯನ್ನ ಮಾಡ್ತಾರೆ. ಮತ್ತೆ ಅವರ ಯಾವುದೇ ನಿರ್ಧಾರಗಳು ಮನಸೋ ಇಚ್ಛೆಯಿಂದ ಐಚ್ಛಿಕವಾಗಿ ಇರೋದಿಲ್ಲ ಅನ್ನೋದನ್ನ ಇಲ್ಲಿ ಹೇಳಲಾಗುತ್ತೆ. ನೆಕ್ಸ್ಟ್, ಟಾಪ್ ಡೌನ್ ಅಪ್ರೋಚ್ ಟು ಪ್ಲಾನಿಂಗ್. ದಿಸ್ ಸ್ಟ್ರಾಟಜಿ ಫಾಲೋಸ್ ಪ್ಲಾನಿಂಗ್ ಅಂಡ್ ಅಲೋಕೇಶನ್ ಆಫ್ ರಿಸೋರ್ಸಸ್ ಫ್ರಮ್ ಟಾಪ್ ಆಫ್ ದ ಹೆರಾರ್ಕಿ ಟು ದ ಒನ್ಸ್ ಬಿಲೋ. ಅಂದ್ರೆ ಟಾಪ್ ಡೌನ್ ಅಪ್ರೋಚ್, ಕನ್ನಡದಲ್ಲಿ ಇದನ್ನ ಏನಂತಾರೆ, ಲಾಳಿಕೆ ವಿಧಾನ ಅಂತ ಕರೀತಾರೆ. ಇದರಿಂದ ಏನಾಗುತ್ತೆ, ಕೇಂದ್ರ ಸರ್ಕಾರ ಏನ್ ಕಾನೂನುಗಳನ್ನ ಮಾಡುತ್ತೋ ಅದನ್ನ ಹಂತ ಹಂತವಾಗಿ ಎಲ್ಲಾ ಕಡೆ ತರಬಹುದು. ಮತ್ತೆ
ಹಲವಾರು ಯೋಜನೆಗಳನ್ನ ಎಲ್ಲಾ ರಾಜ್ಯಗಳಿಗೂ ಕೂಡ ವಿಸ್ತರಿಸಬಹುದು. ಉದಾಹರಣೆಗೆ ನರೇಗಾದಂತಹ ಯೋಜನೆಗಳನ್ನ ಏನ್ ಮಾಡಬಹುದಾಗಿದೆ, ಕೇಂದ್ರ ಸರ್ಕಾರ ಮಾಡುವಂತ ಯೋಜನೆಗಳನ್ನ ಎಲ್ಲರಿಗೂ ಕೂಡ ಹಂಚಬಹುದಾಗಿದೆ. ಈ ರೀತಿ ಅಂತ ಹೇಳ್ಬಹುದು. ಎಕ್ಸಾಂಪಲ್ ಕೊಡ್ಬೇಕು ನೀವು ಅವುಗಳಿಗೆ. ಮತ್ತೆ ರೀಜನಲ್ ಪಾರ್ಟೀಸ್ ಆರ್ ಫೇವರ್ ಆಫ್ ಸ್ಟೇಟ್ ಅಟೋನಾಮಿ. ರೀಜನಲ್ ಪಾರ್ಟಿಗಳು, ಪ್ರಾದೇಶಿಕ ಪಕ್ಷಗಳು ಪ್ರಾದೇಶಿಕ ಸ್ವಾಯತ್ತತೆಗೆ ಕೇಳ್ತಾ ಇವೆ ರಾಜ್ಯ ಅಧಿಕಾರಕ್ಕೆ. ಅದರಲ್ಲಿ ನೋಡೋದಾದ್ರೆ ಫೈನಾನ್ಷಿಯಲ್ ಅಟೋನಾಮಿ, ಆರ್ಥಿಕವಾದಂತ ಸ್ವಾಯತ್ತತೆ ಬೇಕಾಗಿದೆ. ಓಕೆ, ಯಾಕೆ? ಹೆಲ್ಪ್ಸ್ ದೆಮ್ ನಾಟ್ ಓನ್ಲಿ ಪ್ಲಾನ್ ಬಟ್ ಆಲ್ಸೋ ಯುಟಿಲೈಸ್ ಫಂಡ್ಸ್ ಟು ಇಂಪ್ಲಿಮೆಂಟ್ ದೀಸ್ ವೆಲ್ಫೇರ್ ಪ್ರೋಗ್ರಾಮ್ ಬೆಟರ್. ಉದಾಹರಣೆಗೆ ಇದರಿಂದ ಏನಾಗುತ್ತೆ, ಬರೀ ಯೋಜನೆ ಮಾಡೋದಾಗೋದಿಲ್ಲ, ಅವುಗಳಿಗೆ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕರೆ ಇನ್ನೂ ಕೂಡ ಕಲ್ಯಾಣ ಯೋಜನೆಗಳನ್ನ ಅವರು ತರಬಹುದು. ರಾಜ್ಯದಲ್ಲಿ ಇನ್ನೂ ಬಹಳಷ್ಟು ಯೋಜನೆಗಳನ್ನ ಅವರು ಹಮ್ಮಿಕೊಳ್ಳಬಹುದು. ನೆಕ್ಸ್ಟ್ 2ನೇ ಪಾಯಿಂಟ್, ಆಸ್ ಅ ಮ್ಯಾಟರ್ ಆಫ್ ರೈಟ್. 2ನೇದು ಏನಂತ ಅಂದ್ರೆ ಅವರ ಹಕ್ಕು ಕೂಡ ಹೌದು. ದ ಕಾನ್ಸ್ಟಿಟ್ಯೂಷನ್ ದೋ ಇಸ್ ಬಯಾಸ್ಡ್ ಟುವರ್ಡ್ ದ ಸೆಂಟರ್, it has provided states its own independent constitutional existence. Hence, the regional parties are fighting to get this space as a matter of right. ಅಂತ ಅಂದ್ರೆ ಸಂವಿಧಾನದಲ್ಲಿ ನೋಡಿದಾಗ ಸ್ವಲ್ಪ ಕೇಂದ್ರದತ್ತ ವಾಲಿದೆ ನಮ್ಮ ಸಂವಿಧಾನ. ಕೇಂದ್ರ ಸರ್ಕಾರಕ್ಕೆ ಸ್ವಲ್ಪ ಹೆಚ್ಚಿನ ಅಧಿಕಾರಗಳನ್ನ ಕೊಟ್ಟಿದೆ. ಉದಾಹರಣೆಗೆ ರೆಸಿಡ್ಯೂವರಿ ಪವರ್ಸ್, ಶೇಷಾಧಿಕಾರಗಳು ಕೇಂದ್ರಕ್ಕೆ ಇದೆ, ರಾಜ್ಯಗಳಿಗಿಲ್ಲ. ಆದ್ರೆ ರಾಜ್ಯಗಳಿಗೂ ಕೂಡ ಅದರದೇ ಆದಂತಹ ಸ್ವಾಯತ್ತತೆಯನ್ನ ಸಂವಿಧಾನದಲ್ಲಿ ಕೊಡಲಾಗಿದೆ. ಉದಾಹರಣೆಗೆ ಪೊಲೀಸ್, ಭೂಮಿ, ಈ ರೀತಿಯ ಕಾನೂನುಗಳನ್ನ ನೋಡಿದಾಗ ರಾಜ್ಯಗಳಿಗೆ ಅಧಿಕಾರ ಇದೆ ಅಲ್ವಾ. ಪೊಲೀಸ್ ವ್ಯವಸ್ಥೆಯಲ್ಲಿ ರಾಜ್ಯಗಳು ಏನ್ ಕಾನೂನು ಮಾಡುತ್ತೆ ಅದೇ. ಆದ್ರಿಂದ ಅದು ಹಕ್ಕು ಕೂಡ ಹೌದು, ರಾಜ್ಯಗಳು ಸ್ವಾಯತ್ತತೆಯನ್ನು ಬೇಡೋದು. 3ನೇ ಪಾಯಿಂಟ್, ಬಾಟಮ್ ಅಪ್ ಅಪ್ರೋಚ್. ಮೇಲಿಂದ ಕೆಳಗಡೆ, ಕೆಳಗಡೆಯಿಂದ ಮೇಲೆ ಈ ವಿಧಾನ ಇಲ್ಲಿ ಅಪ್ರೋಚ್ ಮಾಡಲಾಗುತ್ತೆ. ಟು ರಿಯಲೈಸ್ ದ ಟ್ರೂ ಪವರ್ಸ್ ಆಫ್ ಡಿಸೆಂಟ್ರಲೈಸೇಷನ್ ಅಂದ್ರೆ ವಿಕೇಂದ್ರೀಕರಣ. ಸ್ಟೇಟ್ಸ್ ಡಿಮ್ಯಾಂಡ್ ಮೋರ್ ಅಟೋನಾಮಿ ಅಂದ್ರೆ ವಿಕೇಂದ್ರೀಕರಣ, ಅಧಿಕಾರದ ವಿಕೇಂದ್ರೀಕರಣ ಆಗಬೇಕು. ಬೀಯಿಂಗ್ ಕ್ಲೋಸ್ ಟು ರೀಜನಲ್ ಪ್ರಾಬ್ಲಮ್ಸ್, ದೇ ಆರ್ ಮೋರ್ ಎಕ್ಸ್ಪೀರಿಯನ್ಸ್ಡ್ ಟು ಕಮ್ ಔಟ್ ವಿತ್ ಅನ್ ಏರಿಯಾ ಆರ್ ಇಶ್ಯೂ ಸ್ಪೆಸಿಫಿಕ್ ಸೊಲ್ಯೂಷನ್ಸ್ ದಟ್ ಆರ್ ಮೋರ್ ಎಫೆಕ್ಟಿವ್ ದ್ಯಾನ್ ದ ಪ್ಲಾನಿಂಗ್ ಡನ್ ಬೈ ದ ಸೆಂಟರ್. ಅಂತ ಅಂದ್ರೆ ಅವರು ಪ್ರಾದೇಶಿಕ ಸಮಸ್ಯೆಗಳನ್ನ ಅರಿತಿರ್ತಾರೆ. ಉದಾಹರಣೆ ನೋಡಿ, ಕರ್ನಾಟಕದೊಂದು ಸಮಸ್ಯೆ ಆದ್ರೆ ಉತ್ತರ ಪ್ರದೇಶದೊಂದು ಸಮಸ್ಯೆ ಇರುತ್ತೆ, ಗುಜರಾತ್ದೊಂದು ಸಮಸ್ಯೆ ಆದ್ರೆ ಮಣಿಪುರದೊಂದು ಸಮಸ್ಯೆ ಇರುತ್ತೆ. ಕೇಂದ್ರ ಸರ್ಕಾರ ದೆಹಲಿಯಲ್ಲಿ ಕೂತ್ಕೊಂಡು ಸರ್ಕಾರ ನಡೆಸಿದ್ರೆ ಇವರಿಗೆ ಎಲ್ಲ ಸಮಸ್ಯೆ ಅರ್ಥ ಆಗತ್ತಾ? ಇಲ್ಲ. ಆಯಾ ರಾಜ್ಯಗಳಿಗೆ ಆಯಾ ಸ್ವಾತಂತ್ರ್ಯ ಬೇಕು ಅಂತ ಹೇಳಿ ರಾಜ್ಯಗಳು ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಟಾಪ್ ಡೌನ್ ಅಪ್ರೋಚ್ಗೆ ನಾವು ಕನ್ನಡದಲ್ಲಿ ಆಳ್ಕೆ ವಿಧಾನ ಅಂತ ಕರಿಬಹುದು. ಬಾಟಮ್ ಅಪ್ ಅಪ್ರೋಚ್ಗೆ ಕನ್ನಡದಲ್ಲಿ ಏನಂತಾರೆ ಅಂತ ನಮಗೂ ಕೂಡ ಗೊತ್ತಿಲ್ಲ. ಬಹುಶಃ ಅದನ್ನ ಏನಂತ ಕರಿಬಹುದು ನಾವು ಕನ್ನಡದಲ್ಲಿ? ಕೆಳಗಿನಿಂದ ಮೇಲೆಯ ವಿಧಾನ, ಇಷ್ಟನ್ನ ಬರಿಬಹುದಷ್ಟೇ. ನ್ಯಾಷನಲ್ ಪಾರ್ಟೀಸ್ ಫೇವರಿಂಗ್ ಡಿಸೆಂಟ್ರಲೈಸೇಷನ್ ಅಂಡ್ ರೆಸ್ಪೆಕ್ಟಿಂಗ್ ಸ್ಟೇಟ್ ಅಟೋನಾಮಿ ಅಂತ ಬರುದು. ಕೆಲವೊಂದ್ ಕಡೆ ಏನಾಗುತ್ತೆ, ರಾಷ್ಟ್ರೀಯ ಪಕ್ಷಗಳು ಕೂಡ ವಿಕೇಂದ್ರೀಕರಣಕ್ಕೆ ಗೌರವ ಕೊಟ್ಟು ರಾಜ್ಯಗಳಿಗೆ ಸ್ವಾಯತ್ತತೆಯನ್ನು ಕೊಡ್ತಾ ಇದೀವಿ ಅನ್ನೋದಕ್ಕೆ ಉದಾಹರಣೆ ಅಂತ ಅಂದ್ರೆ 3 ಪಾಯಿಂಟ್ 4 ಪಾಯಿಂಟ್ 73 ಮತ್ತು 74ನೇ ತಿದ್ದುಪಡಿಗಳು ಡೆಮೊಕ್ರಾಟಿಕ್ ಡಿಸೆಂಟ್ರಲೈಸೇಷನ್. 73 ಮತ್ತು 74ನೇ ಸಂವಿಧಾನ ತಿದ್ದುಪಡಿಯಿಂದ ಏನ್ ಮಾಡಲಾಗಿದೆ ಅಂತ ಅಂದ್ರೆ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿಗಳನ್ನ ಮಾಡಲಾಗಿದೆ, ನಗರಸಭೆಗಳನ್ನ ಮಾಡಲಾಗಿದೆ, ಮಹಾನಗರ ಪಾಲಿಕೆಗಳಿವೆ ನಮ್ಮ ದೇಶದಲ್ಲಿ. ಹಾಗೇನೆ 14ನೇ ಹಣಕಾಸು ಆಯೋಗ ಡಿವಾಲ್ವ್ಡ್ 42% ಆಫ್ ದ ಫಂಡ್ಸ್ ಫ್ರಮ್ ದ ಸೆಂಟ್ರಲ್ ಪೂಲ್ ಆಫ್ ಸ್ಟೇಟ್ಸ್. ಅಂದ್ರೆ ಏನು ಕೇಂದ್ರ ಸರ್ಕಾರಕ್ಕೆ ಅನುದಾನ ಬರುತ್ತಲ್ಲ ಅದರಲ್ಲಿ 42% ಅನ್ನ ರಾಜ್ಯಗಳಿಗೆ ಹಂಚಲು ಹೇಳಿದೆ. ಅದನ್ನ ಕೇಂದ್ರ ಸರ್ಕಾರ ಪಾಲಿಸ್ತಾ ಇದೆ. ಸುಮಾರು 39% ಕೊಡ್ತಾ ಇದೆ. ಇಂಪ್ಲಿಮೆಂಟೇಷನ್ ಆಫ್ GST, ಒನ್ ಟ್ಯಾಕ್ಸ್ ಒನ್ ನೇಷನ್, ವೇರ್ ಇನ್ ಸೆಂಟರ್ ಅಂಡ್ ಸ್ಟೇಟ್ ಬೋತ್ ಗೇವ್ ಅಪ್ ದೇರ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಟು ಫ್ರೇಮ್ ಪಾಲಿಸೀಸ್ ಟುಗೆದರ್. ಇಬ್ರು ಸೇರಿನೇ GST ಅನ್ನ ತಂದಿದ್ದಾರೆ. ನೀತಿ ಆಯೋಗ replaces the ಪ್ಲಾನಿಂಗ್ ಕಮಿಷನ್. ನೀತಿ ಆಯೋಗ ಪ್ಲೇಸ್ ದ ವಾಯ್ಸ್ ಆಫ್ ಸ್ಟೇಟ್ ಅಟ್ ದ ಅಪ್ಪರ್ ಪೆಡೆಸ್ಟಲ್. ಹಿಂದೆ ಯೋಜನಾ ಆಯೋಗ ಅಂತ ಇತ್ತು, ಪ್ಲಾನಿಂಗ್ ಕಮಿಷನ್ ಅಂತ ಹೇಳಿ. ಅದರಲ್ಲಿ ರಾಜ್ಯಗಳಿಗೆ ಮಾತನ್ನ ಕೇಳ್ತಾ ಇರಲಿಲ್ಲ ಅವರು. ಅವರ ನೀತಿ ಆಯೋಗ ಬಂದಿದೆಯಲ್ಲ, ಇದರಲ್ಲಿ ರಾಜ್ಯಗಳಿಗೂ ಕೂಡ ಮಾತನಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದ್ರಿಂದ ಕನ್ಕ್ಲೂಷನ್ ಅಲ್ಲಿ ಹೇಳೋದಾದ್ರೆ, ಇಂಡಿಯಾ ಅಡಾಪ್ಟೆಡ್ ಮಲ್ಟಿ ಪಾರ್ಟಿ ಸಿಸ್ಟಮ್ ಬಿಕಾಸ್ ದ ಸೋಷಿಯಲ್ ಅಂಡ್ ಜಿಯೋಗ್ರಾಫಿಕಲ್ ಡೈವರ್ಸಿಟೀಸ್ ಆಫ್ ದ ನೇಷನ್. ಅಂದ್ರೆ ಅಮೆರಿಕದಲ್ಲಿ 2 ಪಕ್ಷ ಇದೆ, ಆ ರೀತಿ ಇಲ್ಲ ನಮ್ಮಲ್ಲಿ ಎಷ್ಟು ಬೇಕಾದ್ರೂ ಪಕ್ಷಗಳನ್ನ ಮಾಡ್ಕೊಳ್ಬಹುದು ಭಾರತದಲ್ಲಿ. ಓನ್ಲಿ ಸಚ್ ಸಿಸ್ಟಮ್ ಕುಡ್ ಅಕಾಮಡೇಟ್ ಹ್ಯೂಜ್ ಪಾಪ್ಯುಲೇಷನ್ ಲೈಕ್ ಇಂಡಿಯಾ. ಜನಸಂಖ್ಯೆ ಬಹಳ ಇರೋದ್ರಿಂದ, ಸಮಸ್ಯೆಗಳು ಬಹಳ ಇರೋದ್ರಿಂದ ಬಹಳ ಪಕ್ಷಗಳಿಗೆ ಅವಕಾಶ ಮಾಡಿಕೊಡಲಾಗಿದೆ. Though there are some issues that remain, overall the national parties and state parties have worked in unison when it comes to the welfare of the people and overall development of the country. ಸಾಮಾನ್ಯವಾಗಿ ನೋಡಿದಾಗ ರಾಷ್ಟ್ರೀಯ ಪಕ್ಷಗಳೇ ಆಗಲಿ ರಾಜ್ಯ ಪಕ್ಷಗಳೇ ಆಗಲಿ ಜನರ ಅಭಿವೃದ್ಧಿಗೆ ಶ್ರಮಿಸಿವೆ ಅಂತ ಹೇಳ್ಬೇಕು. ಇದರಲ್ಲಿ ಒಟ್ಟಿನಲ್ಲಿ ನಾವು 3 ಭಾಗನ ಮಾಡ್ಕೊಳ್ಬೇಕು. 5 ಭಾಗಗಳು, ಒಂದು ಪೀಠಿಕೆ, ಒಂದು ಕನ್ಕ್ಲೂಷನ್. 1ನೇ ಪಾರ್ಟ್ ನಲ್ಲಿ ರಾಷ್ಟ್ರೀಯ ಪಕ್ಷಗಳು ಯಾಕೆ ಯೂನಿಯನ್ ಕೇಂದ್ರತೆಗೆ ಕೇಂದ್ರ ಸರ್ಕಾರ ಹಿಡಿತದಲ್ಲಿ ತಗೊಳಕ್ ಬಯಸ್ತಾವೆ ಅಂತ 1ನೇ ಪಾಯಿಂಟ್ ಹೇಳ್ಬೇಕು. 2ನೇ ಹೆಡ್ಡಿಂಗ್ ನಲ್ಲಿ ರಾಜ್ಯಗಳಿಗೆ ಯಾಕೆ ಸ್ವಾತಂತ್ರ್ಯ ಬೇಕಾಗಿದೆ ಅಂತ 3 ಪಾಯಿಂಟ್ ಹೇಳ್ಬೇಕು. ಮತ್ತೊಂದು ಪಾಯಿಂಟ್ ನಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ರಾಜ್ಯಗಳಿಗೂ ಕೂಡ ಅಧಿಕಾರವನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ ಅಂತ ಹೇಳಿದ್ರೆ ನಿಮ್ ಉತ್ತರ ಸಂಪೂರ್ಣ ಆಗುತ್ತೆ. ಈ ರೀತಿ ಉತ್ತರಗಳನ್ನ ಬರೆದ್ರೆ ಇಲ್ಲಿ ನೋಡಿ, ಪೀಠಿಕೆ ಬರೀತೀರಿ, ಒಂದು ಅರ್ಧ ಅಂಕ ಸಿಗುತ್ತೆ. ಆಮೇಲೆ
ಇದೇನು 3 ಪಾಯಿಂಟ್ಸ್ ಬರೀತೀರಿ, ಇಲ್ಲೊಂದು 1.5 ಅಂಕ, ಇಲ್ಲೊಂದು 1.5 ಅಂಕ, 3 ಅಂಕ ಆಯ್ತು. ಆಮೇಲೆ ಇಲ್ಲೊಂದು 4 ಅಂಕ ಪಾಯಿಂಟ್ಸ್ ಇದೆ, 2 ಅಂಕ ಆಯ್ತು. 3 ಮತ್ತೆ 2 5 ಅಂಕ, ಇಲ್ಲೊಂದು ಅರ್ಧ ಅಂಕ, ಇಲ್ಲೊಂದು ಕೊನೆಯಲ್ಲಿ ಒಂದು ಅರ್ಧ ಅಂಕ ಅಂತ ಒಂದು 6-7 ಅಂಕಗಳು ನಿಮ್ಗೆ ಸಿಗುತ್ತೆ. ಡಯಾಗ್ರಾಮ್ ರೀತಿ ಏನಾದ್ರು ಬಳಸಿದ್ರೆ ಅದರಿಂದ 1 ಅಂಕ ಸಿಗಬಹುದು. 15 ಮಾರ್ಕ್ಸ್ ಇದ್ರೆ ಒಂದು 8ರಿಂದ 9 ಅಂಕಗಳನ್ನ ನೀವು ಚೆನ್ನಾಗಿ ಪಡಿಬಹುದಾಗಿದೆ. ಸೊ ಇವತ್ತಿನ ಒಂದು ಕ್ಲಾಸ್ ನಿಮ್ಗೆ ಅರ್ಥ ಆಯ್ತು ಅಂತ ಭಾವಿಸ್ತೀವಿ. ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಸಿಗೋಣ. ನಮಸ್ಕಾರ.